ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶ ತನ್ನ ಆಂತರಿಕ ವೈಫಲ್ಯವನ್ನ ಮುಚ್ಚಾಕೊಳ್ಳಲು ಅಥವಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಎಂತಹ ನೀಚ ಮಟ್ಟಕ್ಕಾದ್ರೂ ಕೂಡ ಇಳಿಯಬಹುದು ಎನ್ನುವುದಕ್ಕೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನವೇ ಅತಿದೊಡ್ಡ ಉದಾಹರಣೆಯಾಗಿದೆ. ಒಂದ್ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆ ಭಾಗದಲ್ಲಿ ಜನತೆ ಪಾಕಿಸ್ತಾನ ಆಡಳಿತ ಯಂತ್ರದ ವಿರುದ್ಧ ರೊಚ್ಚಿಗೆದ್ದು ದೊಡ್ಡ ಮಟ್ಟದ ದಂಗೆ ಎದ್ದಿದ್ದಾರೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆಯ ಕರುಳನ್ನೇ ನಡಗಿಸ್ತಾ ಇದ್ದಾರೆ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ತನ್ನದೇ ಸೇನೆಗೆ ಬರೋಬ್ಬರಿ 72 ಗಂಟೆಗಳ ಡೆಡ್ಲಿ ಅಲ್ಟಿಮೇಟಮ್ ಅನ್ನ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿ ಟ್ವಿಸ್ಟ್ ಇರೋದು ಪಾಕಿಸ್ತಾನದಲ್ಲ, ಬದಲಾಗಿ ನಮ್ಮ ಹೆಮ್ಮೆಯ ಜಮ್ಮು ಕಾಶ್ಮೀರದಲ್ಲಿ. ಪಾಕಿಸ್ತಾನ ಹೊತ್ತಿ ಉರಿತಾ ಇರುವಂತಹ ಇದೇ ಸರಿಯಾದ ಸಮಯವನ್ನ ನೋಡಿಕೊಂಡು ಜಮ್ಮು ಕಾಶ್ಮೀರದಲ್ಲಿ ಏಕಾಏಕಿ ಕೆಲವು ಆಘಾತಕಾರಿ ಮತ್ತು ಅಸಹಜ ರಾಜಕೀಯ ಬೆಳವಣಿಗೆಗಳು ಶುರುವಾಗಿವೆ. ಇಷ್ಟು ದಿನ ಕೇಂದ್ರ ಸರ್ಕಾರದ ಜೊತೆ ಅತ್ಯಂತ ಮೃದು ಧೋರಣೆ ಹೊಂದಿದ್ದಂತಹ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮನ್ ಅಬ್ದುಲ್ಲಾ ಇದೀಗ ದಿಢೀರಂತ ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಚ್ಚರಿಯ ವಿಚಾರ ಏನಂದ್ರೆ ಈ ಪ್ರತಿಭಟನೆಗೆ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡ್ತಾ ಇರುವ ಮತ್ತು ಕಣಿವೆ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಸುವ ಪ್ರತ್ಯೇಕವಾದಿ ನಾಯಕರಿಗೆ ಡೈರೆಕ್ಟ್ ಆಗಿ ಆಹ್ವಾನ ನೀಡಲಾಗಿದೆ. ಇದಷ್ಟೇ ಅಲ್ಲದೆ ಓಮನ್ ಅಬ್ದುಲ್ಲಾ ಒಂದು ಸ್ಫೋಟಕ ಹೇಳಿಕೆ ನೀಡಿ ಬಿಜೆಪಿ ನನ್ನ ಸರ್ಕಾರವನ್ನ ಉರುಳಿಸಲು ಆಪರೇಷನ್ ಕಮಲ ಮಾಡ್ತಾ ಇದೆ ಅಂತ ನೇರವಾದ ಆರೋಪವನ್ನು ಮಾಡಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ತನ್ನದೇ ಸೇನೆಗೆ ಕೊಟ್ಟಂತಹ ಆ 72 ಗಂಟೆಗಳ ಡೆಡ್ಲಿ ಲೈನ್ ನ ಅಸಲಿ ರಹಸ್ಯ ಎಂಥದ್ದು, ಪಿಒಕೆ ಮತ್ತು ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ಭೀಕರ ಕದನದಿಂದ ಭಾರತದತ್ತ ನುಗ್ಗಲು ಪಾಕಿಸ್ತಾನ ಹೆಣೆದಿರುವಂತಹ ಆ ಕುತಂತ್ರವೇನು? ಜಮ್ಮು ಕಾಶ್ಮೀರದಲ್ಲಿ ಏಕೈಕಿ ಓಮನ್ ಅಬ್ದುಲ್ಲಾ ತಮ್ಮ ಟೋನ್ ಬದಲಾಯಿಸಿ ಪ್ರತ್ಯೇಕವಾದಿಗಳ ಜೊತೆ ಕೈ ಜೋಡಿಸಲು ಹಡಗಿರುವಂತಹ ಆ ಕರಾಳ ಷಡ್ಯಂತ್ರ ಹೇಗಿದೆ? 33 ಎಂಎಲ್ಎಗಳು ಬೇಕಿರುವಾಗ ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಕಮಲ ಮಾಡಲು ಸಾಧ್ಯನಾ? ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಪಾಕಿಸ್ತಾನದ ಐಎಸ್ಐ ನ ಕಣ್ಣಿಗೆ ಕಾಣದ ಕೈವಾಡ ಇದೆಯಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಪಾಕಿಸ್ತಾನದ ಆಂತರಿಕ ಕುಸಿತ ಮತ್ತು ಜಮ್ಮು ಕಾಶ್ಮೀರದ ಈ ಹೈ ವೋಲ್ಟೇಜ್ ರಾಜಕೀಯ ಹೈಡ್ರಾಮಾದ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ದೇಶ ಪ್ರೇಮಿಯೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರತ್ಯೇಕವಾದಿಗಳ ಜೊತೆ ಕೈ ಜೋಡಿಸಿರುವಂತಹ ಜಮ್ಮು ಕಾಶ್ಮೀರದ ಸರ್ಕಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ತನಿಖೆಗೆ ಆದೇಶವನ್ನು ಹೊರಡಿಸಬೇಕು ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದ್ರೆ ಪಿಒಕೆ ಭಾಗದಲ್ಲಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಎನ್ನುವಂತಹ ಸ್ಥಳೀಯ ಸಂಘಟನೆ ಕಳೆದ ಹಲವಾರು ದಿನಗಳಿಂದ ಪಾಕ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ವಿದ್ಯುತ್ ಬಿಲ್ ನ ತಾರತಮ್ಯದ ವಿರುದ್ಧ ಸಿಡಿದೆದ್ದಿರುವಂತಹ ಈ ಸಂಘಟನೆ ಇದೀಗ ಪಾಕ್ ಸರ್ಕಾರಕ್ಕೆ ಜುಲೈ 15ರ ಡೆಡ್ಲೈನ್ ಅನ್ನು ಕೊಟ್ಟಿದೆ. ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಮುಂದಿನ ನಿರ್ಧಾರ ಅತ್ಯಂತ ಭೀಕರವಾಗಿರುತ್ತೆ ಅಂತ ಎಚ್ಚರಿಸಿದ್ದಾರೆ. ಈ ಎಚ್ಚರಿಕೆಯಿಂದ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಸರ್ಕಾರ ಆ ಪ್ರತಿಭಟನೆಯನ್ನ ಹತ್ತಿಕ್ಕಲು ಬರೋಬ್ಬರಿ 20,000 ಪಾಕಿಸ್ತಾನಿ ರೇಂಜರ್ಸ್, 4,000 ಫೆಡರಲ್ ಫೋರ್ಸ್ ಗಳನ್ನ AK-47 ರೈಫಲ್ ಗಳ ಜೊತೆಗೆ ಪಿಒಕೆ ಬೀದಿಗಳಲ್ಲಿ ಇಳಿಸಿದೆ. ಇದು ಪಾಕಿಸ್ತಾನದಲ್ಲಿ ಒಂದು ಭಾರಿ ದೊಡ್ಡ ಅಂತರ್ಯುದ್ಧದ ಮುನ್ಸೂಚನೆಯಾಗಿದೆ. ಒಂದ್ ಕಡೆ ಪಿಒಕೆ ಕತೆ ಹೀಗಿದ್ರೆ, ಇನ್ನೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಎನ್ನುವಂತಹ ಬಂಡುಕೋರರ ಪಡೆ ಪಾಕಿಸ್ತಾನ ಸೇನೆಗೆ ಅಕ್ಷರಶಃ ನರಕ ದರ್ಶನ ಮಾಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ವರದಿಗಳ ಪ್ರಕಾರ ಕೇವಲ 10 ದಿನಗಳಲ್ಲಿ ಪಾಕ್ ಸೇನೆಯ ಮೇಲೆ ಬರೋಬ್ಬರಿ 65 ಭೀಕರ ದಾಳಿಗಳು ನಡೆದಿವೆ. ಅದರಲ್ಲಿ 50ಕ್ಕೂ ಹೆಚ್ಚು ದಾಳಿಗಳು ಕೇವಲ ಬಲೂಚಿಸ್ತಾನ ಪ್ರಾಂತ್ಯದಲ್ಲೇ ನಡೆದಿವೆ. ಬಲೂಚಿಸ್ತಾನ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಕೈ ತಪ್ಪಿ ಹೋಗ್ತಾ ಇದೆ ಎನ್ನುವುದು ಸ್ಪಷ್ಟವಾಗಿದೆ. ಇದರಿಂದಾಗಿ ಅಕ್ಷರಶಃ ಪ್ಯಾನಿಕ್ ಆಗಿರುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ತನ್ನದೇ ಸೇನೆಗೆ ಒಂದು ಭಾರಿ ದೊಡ್ಡ ಅಲ್ಟಿಮೇಟಮ್ ಕೊಟ್ಟಿದ್ದಾನೆ. ಮುಂದಿನ 72 ಗಂಟೆಗಳಲ್ಲಿ ಇಡೀ ಬಲೂಚಿಸ್ತಾನವನ್ನ ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಿ, ಇಲ್ಲವಾದ್ರೆ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ವಾಪಸ್ ಬನ್ನಿ, ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಗುಡುಗಿದ್ದಾರೆ. ಜಗತ್ತಿನ ಯಾವುದೇ ಸೇನಾ ದಂಡನಾಯಕ ತನ್ನದೇ ಸೇನೆಯ ನೈತಿಕ ಸ್ಥೈರ್ಯ ಕುಸಿಯುವಂತೆ ಈ ರೀತಿ ಮಾತನಾಡುವುದಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿರುವುದಕ್ಕೆ ಇದೇ ಅತಿದೊಡ್ಡ ಸಾಕ್ಷಿಯಾಗಿದೆ. ಪಾಕಿಸ್ತಾನ ಈ ಮಟ್ಟಿಗೆ ನಡಕ್ತಾ ಇರುವುದರ ಹಿಂದೆ ಕೇವಲ ಆಂತರಿಕ ದಂಗೆಗಳೆಲ್ಲ, ಬದಲಾಗಿ ಭಾರತ ಏನಾದ್ರೂ ಈ ಪರಿಸ್ಥಿತಿಯ ಲಾಭ ಪಡೆದು ಪಿಒಕೆ ಮೇಲೆ ಅಟ್ಯಾಕ್ ಮಾಡುತ್ತಾ ಎನ್ನುವ ಭಾರಿ ದೊಡ್ಡ ಭಯ ಕೂಡ ಇದೆ. ಪಿಒಕೆ ಭಾಗದಲ್ಲಿ ಪಾಕ್ ಸೇನೆ ಮಾಡ್ತಾ ಇರುವ ದೌರ್ಜನ್ಯವನ್ನ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಲವಾಗಿ ಖಂಡಿಸ್ತಾ ಇದೆ. ಬ್ರಿಟನ್ ಮತ್ತು ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಗಳು ಕೂಡ ಪಾಕಿಸ್ತಾನದ ಈ ಕ್ರೂರ ನಡೆಯ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದ್ದಾವೆ. 1971ರಲ್ಲಿ ಬಾಂಗ್ಲಾದೇಶ ವಿಮೋಚನೆಯಾದ ಸಮಯದಲ್ಲಿ ಭಾರತ ಇದೇ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತಿ ಪಾಕಿಸ್ತಾನವನ್ನ 2 ತುಂಡು ಮಾಡಿತ್ತು. ಈಗ ಪಿಒಕೆ ಅಥವಾ ಬಲೂಚಿಸ್ತಾನ ವಿಚಾರದಲ್ಲೂ ಕೂಡ ಭಾರತ ಅದೇ ತಂತ್ರವನ್ನ ಬಳಸಿದರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ನಕ್ಷೆಯಿಂದಲೇ ಅಳಿಸಿ ಹೋಗುವುದು 100% ಸತ್ಯ ಅಂತ ಆಸಿಮ್ ಮುನೀರ್ಗೆ ಚೆನ್ನಾಗಿ ಗೊತ್ತಿದೆ. ಪಾಕಿಸ್ತಾನದಲ್ಲಿ ಇಷ್ಟೆಲ್ಲ ಭಾರಿ ದೊಡ್ಡ ರಾಜಾಂತಗಳು ನಡೀತಿರಬೇಕಾದ್ರೆ ಭಾರತ ಜಮ್ಮು ಕಾಶ್ಮೀರದಲ್ಲಿ ಏಕೈಕಿ ಒಂದು ಹೊಸ ರಾಜಕೀಯ ಹೈಡ್ರಾಮಾ ಶುರುವಾಗಿದೆ. 2014ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮುಖ್ಯಮಂತ್ರಿ ಓಮನ್ ಅಬ್ದುಲ್ಲಾ ಇಷ್ಟು ದಿನ ಕೇಂದ್ರ ಸರ್ಕಾರದ ಜೊತೆ ಅತ್ಯಂತ ಮೃದುವಾಗಿ ಸಂಬಂಧವನ್ನ ಇಟ್ಕೊಂಡಿದ್ರು. ಆದ್ರೆ ಮೋದಿ ಅವರ ವಿರುದ್ಧ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇರಲಿಲ್ಲ. ಇವರು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ತಾರ ಎನ್ನುವಷ್ಟರ ಮಟ್ಟಿಗೆ ಅವರು ಕೇಂದ್ರಕ್ಕೆ ಹತ್ತಿರವಾಗಿ
ವ್ಯಕ್ತವಾಗಿದ್ರು. ಆದರೆ ಇದಕ್ಕಿದ್ದಂತೆ ಅವರ ಟೂನ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಮೋದಿ ಅವರ ವಿರುದ್ಧ ದೆಹಲಿಯ ಜಂತರ್ ಮಂತರ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡುವ ಮೂಲಕ ಅವರ ತಮ್ಮ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಓಮನ್ ಅಬ್ದುಲ್ಲಾ ಅವರು ಕೇವಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎನ್ನುವುದಕ್ಕಿಂತ ಆ ಪ್ರತಿಭಟನೆಗೆ ಯಾರನ್ನ ಕರೆಸಿದ್ದಾರೆ ಎನ್ನುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ವಿಚಾರವಾಗಿದೆ. ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಅಂತ ಆಗ್ರಹಿಸಿ ನಡೀತಾ ಇರುವಂತಹ ಈ ಪ್ರತಿಭಟನೆಗೆ INDIA ಮೈತ್ರಿಕೂಟದ ನಾಯಕರ ಜೊತೆಗೆ ಜಮ್ಮು ಕಾಶ್ಮೀರದ ಕುಖ್ಯಾತ ಪ್ರತ್ಯೇಕವಾದಿ ನಾಯಕ ಮೀರ್ವೈಸ್ ಉಮರ್ ಫಾರೂಕ್ ಅವರಿಗೂ ಕೂಡ ಅಧಿಕೃತವಾಗಿ ಆಹ್ವಾನ ನೀಡಲಾಗಿದೆ. ಈ ಮೀರ್ವೈಸ್ ಉಮರ್ ಫಾರೂಕ್ ಯಾರು ಗೊತ್ತಾ? ಇವನು 2005ರಲ್ಲಿ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಪರ್ವೇಜ್ ಮುಷರ್ರಫ್ ಜೊತೆ ಸೇರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಕಾಶ್ಮೀರ ಎನ್ನುವಂತಹ ಕರಾಳ ಅಜೆಂಡಾವನ್ನ ಪ್ರಮೋಟ್ ಮಾಡಿದ ವ್ಯಕ್ತಿ. ಭಾರತದ ಪರಮಶತ್ರು ಮತ್ತು ಉಗ್ರಗಾಮಿ ಯಾಸಿನ್ ಮಲ್ಲಿಕ್ ಜೊತೆ ಗುರುತಿಸಿಕೊಂಡಿದ್ದಂತಹ ಈತ ಪಾಕಿಸ್ತಾನದ ISI ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾನೆ. ಇಂತಹ ಅಪ್ಪಟ ಭಾರತ ವಿರೋಧಿ ನಾಯಕನನ್ನ ಓಮನ್ ಅಬ್ದುಲ್ಲಾ ದೆಹಲಿಯ ಪ್ರತಿಭಟನೆಗೆ ಕರೆದಿದ್ದಾರೆ ಅಂದ್ರೆ ಇದರ ಹಿಂದಿರುವಂತಹ ಕರಾಳ ಷಡ್ಯಂತ್ರದ ಲೆಕ್ಕಾಚಾರ ಎಂಥದ್ದು ಅನ್ನೋದನ್ನ ನೀವು ಊಹಿಸಬೇಕಾಗುತ್ತೆ. ಇದೇ ಪ್ರತಿಭಟನೆಯ ತಯಾರಿಯ ನಡುವೆ ಓಮನ್ ಅಬ್ದುಲ್ಲಾ ಅವರು ಬಿಜೆಪಿಯ ಮೇಲೆ ಒಂದು ಭಾರಿ ದೊಡ್ಡ ಮತ್ತು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರವನ್ನ ಉರುಳಿಸಿದಂತೆ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಸೆಳೆದಂತೆ ಇದೀಗ ಜಮ್ಮು ಕಾಶ್ಮೀರದಲ್ಲೂ ಬಿಜೆಪಿ ಆಪರೇಷನ್ ಕಮಲ ಮಾಡಲು ಸ್ಕೆಚ್ ಹಾಕಿದೆ ಅಂತ ಅವರು ಗುಡುಗಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ MLAಗಳಿಗೆ ಬರೋಬ್ಬರಿ 20 ರಿಂದ 30 ಕೋಟಿ ರೂಪಾಯಿಗಳ ಆಮಿಷ ಒಡ್ಡಲಾಗಿದೆ. ಜೊತೆಗೆ ಹೊಸ ಸರ್ಕಾರದಲ್ಲಿ ಸಚಿವ ಸ್ಥಾನ ಮತ್ತು ಜಮ್ಮು ಕಾಶ್ಮೀರಕ್ಕೆ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನ ಕೊಡುವಂತಹ ಭರವಸೆಯನ್ನ ಬಿಜೆಪಿ ನೀಡುತ್ತಾ ಇದೆ ಅಂತ ಓಮನ್ ಅಬ್ದುಲ್ಲಾ ನೇರವಾಗಿ ಆರೋಪ ಮಾಡಿದ್ದಾರೆ. ತನ್ನ ಸರ್ಕಾರವನ್ನ ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಭಾರಿ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ ಎನ್ನುವ ಅವರ ಹೇಳಿಕೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆದ್ರೆ ಒಮರ್ ಅಬ್ದುಲ್ಲಾ ಅವರ ಈ ಆಪರೇಷನ್ ಕಮಲ ಆರೋಪವನ್ನು ಒಮ್ಮೆ ನಾವು ಲಾಜಿಕ್ ಆಗಿ ವಿಶ್ಲೇಷಣೆ ಮಾಡಿದ್ರೆ ಇದು ಕೇವಲ ಒಂದು ರಾಜಕೀಯ ಗಿಮಿಕ್ ಎನ್ನುವುದು ಅತ್ಯಂತ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಜಮ್ಮು ಕಾಶ್ಮೀರದ 9 ಸ್ಥಾನಗಳ ವಿಧಾನಸಭೆಯಲ್ಲಿ ಒಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಬಳಿ 48 MLAಗಳಿದ್ದಾರೆ ಮತ್ತು ಕಾಂಗ್ರೆಸ್ ಬಳಿ 6 MLAಗಳಿದ್ದಾರೆ. ಇನ್ನು ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಬಳಿ ಇರುವುದು ಕೇವಲ 29 MLAಗಳು ಮಾತ್ರ. ಬಿಜೆಪಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಅವರಿಗೆ ಇನ್ನು 17 MLAಗಳ ಅವಶ್ಯಕತೆ ಇದೆ. ಆದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇರೋದ್ರಿಂದ ನ್ಯಾಷನಲ್ ಕಾನ್ಫರೆನ್ಸ್ ನಿಂದ ಕನಿಷ್ಠ 33 MLAಗಳು ಒಟ್ಟಾಗಿ ಹೊರಬರಬೇಕಾಗುತ್ತೆ. ನ್ಯಾಷನಲ್ ಕಾನ್ಫರೆನ್ಸ್ ನ ಬಹುತೇಕ MLAಗಳು ಕಾಶ್ಮೀರ ಕಣಿವೆಯ ಮುಸ್ಲಿಂ ನಾಯಕರು. ಅವರು ಬಿಜೆಪಿಯನ್ನ ಸೇರ್ತಾರೆ ಅಂದ್ರೆ ಅದು ರಾಜಕೀಯವಾಗಿ ಆತ್ಮಹತ್ಯೆ ಮಾಡಿಕೊಂಡಂತೆ. ಹೀಗಿರುವಾಗ 33 MLAಗಳು ಬಿಜೆಪಿಗೆ ಬರುವುದು ಅಕ್ಷರಶಃ ಅಸಾಧ್ಯದ ಮಾತು. ಆದ್ರೂ ಓಮನ್ ಅಬ್ದುಲ್ಲಾ ಇಂತಹ ಅಸಹಜ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಏಕೈಕಿ ಶುರುವಾಗಿರುವಂತಹ ಈ ರಾಜಕೀಯ ಅಸ್ಥಿರತೆ ಮತ್ತು ಪ್ರತ್ಯೇಕವಾದಿಗಳ ಎಂಟ್ರಿಯನ್ನ ಒಮ್ಮೆ ನಾವು ಪಾಕಿಸ್ತಾನದ ಪ್ರಸ್ತುತ ಪರಿಸ್ಥಿತಿಯ ಜೊತೆಗೆ ಕನೆಕ್ಟ್ ಮಾಡಿ ನೋಡಿದ್ರೆ ನಮಗೆ ಸಿಗುವ ಉತ್ತರ ಅಕ್ಷರಶಃ ಬೆಚ್ಚಿ ಬೀಳಿಸುತ್ತೆ. ಪಾಕಿಸ್ತಾನ POK ಮತ್ತು ಬಲೂಚಿಸ್ತಾನದಲ್ಲಿ ತನ್ನ ಕೈ ಸುಟ್ಕೊಳ್ತಾ ಇದೆ. ಭಾರತ ಏನಾದ್ರೂ POK ಮೇಲೆ ಆಪರೇಷನ್ ಮಾಡಿದ್ರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ನಕ್ಷೆಯಿಂದಲೇ ಅಳಿಸಿ ಹೋಗುತ್ತೆ. ಹೀಗಾಗಿ ಭಾರತದ ಗಮನವನ್ನು ಬೇರೆಡೆಗೆ ಸೆಳೆಯಲು ಪಾಕಿಸ್ತಾನದ ISI ಜಮ್ಮು ಕಾಶ್ಮೀರದಲ್ಲಿ ಒಂದು ಭಾರಿ ದೊಡ್ಡ ಅಶಾಂತಿಯನ್ನ ಸೃಷ್ಟಿಸಲು ಸ್ಕೆಚ್ ಹಾಕ್ತಾ ಇದೆಯೇ ಎನ್ನುವ ಅನುಮಾನಗಳು ಕೂಡ ದಟ್ಟವಾಗಿದೆ. ಒಮರ್ ಅಬ್ದುಲ್ಲಾ ಮತ್ತು ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಎಷ್ಟೇ ಭಾರತದಲ್ಲಿ ಅಧಿಕಾರ ಅನುಭವಿಸಿದ್ರು ಕೂಡ ಅವರ ಮನಸ್ಸಿನ ಮೂಲೆಯಲ್ಲಿ ಪಾಕಿಸ್ತಾನದ ಪರವಾದ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಅವರು ಆಗಾಗ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಿ ಅಂತ ಕೇಂದ್ರದ ಮೇಲೆ ಒತ್ತಡವನ್ನು ತರ್ತಾನೆ ಇರ್ತಾರೆ. ಇದೀಗ ಅವರು ಪಾಕಿಸ್ತಾನದ ಪ್ರೊಪೋಗಂಡಾದ ಭಾಗವಾಗಿ ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರಾ ಎನ್ನುವಂತಹ ಅತಿದೊಡ್ಡ ಪ್ರಶ್ನೆ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಜಮ್ಮು ಕಾಶ್ಮೀರದ ಬಗ್ಗೆ ಇಷ್ಟೊಂದು ಉರಿ ಬರಲು ಅತಿದೊಡ್ಡ ಕಾರಣ ಅಂದ್ರೆ ಆರ್ಟಿಕಲ್ 370 ರದ್ದಾದ ನಂತರ ಕಣಿವೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಅಭೂತಪೂರ್ವ ಅಭಿವೃದ್ಧಿ. ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯಗಳಲ್ಲಿ ಜಮ್ಮು ಕಾಶ್ಮೀರ ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆದಿದೆ. ಬೃಹತ್ ರೈಲ್ವೆ ಸೇತುವೆಗಳು ಮತ್ತು ಉದ್ದುದ್ದವಾಗಿರುವಂತಹ ಟನೆಲ್ಗಳು ನೋಡಿ ಪಾಕಿಸ್ತಾನದ ಜನರೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರತವನ್ನ ಕೊಂಡಾಡ್ತಾ ಇದ್ದಾರೆ. ಭಾರತದ ಕಾಶ್ಮೀರ ಸ್ವರ್ಗವಾಗ್ತಾ ಇದೆ, ನಮ್ಮ POK ನರಕವಾಗ್ತಾ ಇದೆ ಅಂತ ಅವರು ಪಾಕ್ ಸರ್ಕಾರಕ್ಕೆ ಉಗಿತಾ ಇದ್ದಾರೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಹಳೆಯ ಕಾಲದ ಅಶಾಂತಿ ಮತ್ತು ಕಲ್ಲು ತೂರಾಟದ ವಾತಾವರಣವನ್ನ ಸೃಷ್ಟಿಸಲು ತಮ್ಮ ಸ್ಲೀಪರ್ ಸೆಲ್ ಗಳನ್ನ ಮತ್ತು ಸ್ಥಳೀಯ ರಾಜಕಾರಣಿಗಳನ್ನ ಬಳಸಿಕೊಳ್ಳುವಂತಹ ಕರಾಳ ಷಡ್ಯಂತ್ರವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಅಥವಾ ಸ್ಥಳೀಯ ಕಪಟ ರಾಜಕಾರಣಿಗಳು ಎಷ್ಟೇ ಕುತಂತ್ರವನ್ನ ಮಾಡಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನವ ಭಾರತ ಇಂತಹ ಬ್ಲಾಕ್ ಮೇಲ್ ತಂತ್ರಗಳಿಗೆ ಖಂಡಿತ ಎದುರೋದಿಲ್ಲ. ಕಾಶ್ಮೀರದ ವಿಚಾರದಲ್ಲಿ ಸರ್ಕಾರ ಝೀರೋ ಟಾಲರೆನ್ಸ್ ನೀತಿಯನ್ನ ಅಳವಡಿಸಿಕೊಂಡಿದೆ. ಪ್ರತ್ಯೇಕವಾದಿಗಳು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯಾಗುವಂತಹ ಯಾವುದೇ ಚಟುವಟಿಕೆಗಳನ್ನ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕುತ್ತೆ. ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕೊಡುವುದು ಸರ್ಕಾರದ ಅಜೆಂಡಾವಾಗಿದೆ. ಆದ್ರೆ ಅದು ಸರಿಯಾದ ಸಮಯದಲ್ಲಿ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣವಾದ ನಂತರವೇ ಹೊರತು ಒಮರ್ ಅಬ್ದುಲ್ಲಾ ಅವರಂತಹ ಬ್ಲಾಕ್ ಮೇಲ್ ನಿಂದ ಖಂಡಿತ ಅಲ್ಲ ಅನ್ನುವಂತಹ ಸ್ಪಷ್ಟ ಮೆಸೇಜ್ ಅನ್ನು ದೆಹಲಿಯಿಂದ ರವಾನಿಸಲಾಗಿದೆ. ಪಾಕಿಸ್ತಾನ ಆಂತರಿಕ ದಂಗೆಗಳು ಗಡಿ ದಾಟಿ ಭಾರತದೊಳಗೆ ನುಗ್ಗದಂತೆ ತಡೆಯಲು ಭಾರತೀಯ ಸೇನೆಯ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಅತ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಈ ಇಡೀ ಭೌಗೋಳಿಕ ಮತ್ತು ರಾಜಕೀಯ ವಿದ್ಯಮಾನವನ್ನು ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟು ಸತ್ಯ ಏನಂದ್ರೆ ಅನ್ಯಾಯ
ಅನ್ಯಾಯ ಮತ್ತು ಭಯೋತ್ಪಾದನೆಯ ಮೇಲೆ ಕಟ್ಟಿದ ಸಾಮ್ರಾಜ್ಯ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯಲು ಸಾಧ್ಯವೇ ಇಲ್ಲ ಅನ್ನೋದು. ಯಾವ ಪಾಕಿಸ್ತಾನ ದಶಕಗಳ ಕಾಲ ಕಾಶ್ಮೀರಿ ಯುವಕರ ಕೈಗೆ ಬಂದೂಕು ಕೊಟ್ಟು ಭಾರತ ವಿರುದ್ಧ ಎತ್ತಿಕಟ್ಟಿತ್ತು, ಇಂದು ಅದೇ ಪಾಕಿಸ್ತಾನ ತನ್ನದೇ ಜನರ ಆಕ್ರೋಶದ ಬೆಂಕಿಯಲ್ಲಿ ಬೇಯ್ತಾ ಇದೆ. ಆಸಿಮ್ ಮುನೀರ್ನ 72 ಗಂಟೆಗಳ ಡೆಡ್ಲೈನ್ ಪಾಕಿಸ್ತಾನದ ಅಸಹಾಯಕತೆಯನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ ಆಪರೇಷನ್ ಕಮಲದ ಕಟ್ಟೆಗಳನ್ನ ಕಟ್ಟಿ ಪ್ರತ್ಯೇಕವಾದಿಗಳನ್ನ ಎತ್ತಿಕಟ್ಟುವ ಕೆಲಸ ಮಾಡಿದ್ರು ನವ ಭಾರತದ ಉಕ್ಕಿನ ಇಚ್ಛಾಶಕ್ತಿಯನ್ನ ಅಲುಗಾಡಿಸಲು ಖಂಡಿತ ಸಾಧ್ಯವಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತವು ತನ್ನ ಆಂತರಿಕ ಮತ್ತು ಬಾಹ್ಯ ಭದ್ರತೆಯ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎನ್ನುವ ಸ್ಟ್ರಾಂಗ್ ಮೆಸೇಜ್ ಇಡೀ ಪ್ರಪಂಚಕ್ಕೆ ರವಾನೆಯಾಗಿದೆ. ಭವಿಷ್ಯದಲ್ಲಿ ಭಾರತವು ತನ್ನ ಡಿಪ್ಲೊಮೆಸಿ ಮತ್ತು ಗುಪ್ತಚರ ಬಲದಿಂದಲೇ ಅಜೇಯ ಸೂಪರ್ ಪವರ್ ಆಗಿ ಮೆರೆಯುವುದು 100% ಸತ್ಯ. ಕಾಶ್ಮೀರದ ದಂಗೆ ಮತ್ತು ಜಮ್ಮು ಕಾಶ್ಮೀರದ ಈ ರಾಜಕೀಯ ಹೈಡ್ರಾಮಾದ ವಾಸ್ತವ ಚಿತ್ರಣವನ್ನ ಎತ್ತಿ ಹಿಡಿಯುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಖರವಾದ, ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟಿಪ್ ಯೂಟ್ಯೂಬ್ ಚಾನಲ್ ಅನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.